ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅದು ಮುಸ್ಲಿಮರೇ ಹೆಚ್ಚಾಗಿರೋ ದೇಶ. ಅಲ್ಲಿನ ಜನಸಂಖ್ಯೆ ಪೈಕಿ 97% ಸುನ್ನಿ ಮುಸ್ಲಿಮರಿದ್ದಾರೆ. ಎಲ್ಲ ಶಾಂತಿ ದೂತರೇ, ಅದರಲ್ಲೂ ಒಂದೇ ಕೋಮಿನ ಜನ. ಹೀಗಾಗಿ ಆ ದೇಶದಲ್ಲಿ ಯಾವುದೇ ಅಸಹನೆ, ಕೋಮುದಳ್ಳುರಿ, ದ್ವೇಷ ಇದ್ಯಾವುದೂ ಇರಲೇಬಾರ್ದಿತ್ತು. ಅಲ್ಲಿನ ಜನ ಶಾಂತಿ ಪ್ರಿಯರಾಗಿ ಬದುಕಬೇಕಿತ್ತು. ಆದರೆ ಅಲ್ಲದು ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿನ ಜನ ಬೀದಿಗೆ ಬರೋದಕ್ಕೆ ಹೆದರ್ತಾ ಇದ್ದಾರೆ, ಮನೆಗಳಲ್ಲಿರೋದಕ್ಕೆ ಆತಂಕಗೊಳ್ತಾ ಇದ್ದಾರೆ. ಶಾಂತಿ ಅನ್ನೋದು ಅಲ್ಲಿ ಮರೀಚಿಕೆ. ಯಾವಾಗ ಯಾವ ಕಡೆಯಿಂದ ಗುಂಡುಗಳು ನುಗ್ಗಿ ಬರುತ್ತವೋ, ಮನೆ ಮೇಲೆ ಯಾರು ಯಾವಾಗ ದಾಳಿ ಮಾಡ್ತಾರೋ ಅನ್ನೋ ಭಯ ಅಲ್ಲಿನ ಜನರನ್ನು ಕಾಡ್ತಾ ಇದೆ. ಕೇವಲ 48 ಗಂಟೆಗಳಲ್ಲಿ ಅಲ್ಲಿ 2,000 ಮಂದಿಯನ್ನು ಹೊಡೆದು ಹಾಕಿದ್ದಾರೆ. ಇನ್ನು ವಿಶ್ವಸಂಸ್ಥೆ ಕೂಡ ಒಂದು ಕಾಟಾಚಾರದ ಎಚ್ಚರಿಕೆಯನ್ನು ಕೊಟ್ಟು ಅಲ್ಲಿ ಸುಮ್ಮನಾಗಿದೆಯೇ ಹೊರತು ಸಮಸ್ಯೆಗೆ ಪರಿಹಾರ ಹುಡುಕೋ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಜಾಗತಿಕ ಯುದ್ಧಗಳನ್ನು ನಿಲ್ಲಿಸುವ ಸ್ವಯಂ ಘೋಷಿತ ನೊಬೆಲ್ ಶಾಂತಿ ದೂತ ಟ್ರಂಪ್ ಈ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಗಾಜಾ ಅಂತ ಗಂಟ್ಲ ಹರ್ಕೊಳ್ಳೋ ಜಾಗತಿಕ ಮುಸ್ಲಿಂ ನಾಯಕರಿಗೆ ಈ ಪಾಪ ನತದೃಷ್ಟ ದೇಶದ ಬಗ್ಗೆ ಯೋಚಿಸೋದಿಕ್ಕೂ ಸಮಯ ಸಿಗ್ತಾ ಇಲ್ಲ. ಹಾಗಾದರೆ ಏನಾಗ್ತಾ ಇದೆ ಅಲ್ಲಿ? ಈ ನರಮೇಧ ನಡೀತಾ ಇರೋದಾದರೂ ಯಾಕೆ? ಆ ಸಂಘರ್ಷದ ಮೂಲ ಯಾವುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಲ್ಲಿ ಕಳೆದ 18 ತಿಂಗಳುಗಳಿಂದ ಸೇನೆ ಹಾಗೂ ಅರಸೇನಾ ಪಡೆಗಳ ನಡುವೆ ಅಧಿಕಾರಕ್ಕಾಗಿ ಸಂಘರ್ಷ ನಡೀತಾ ಇದೆ. ಮೊನ್ನೆ ಸೋಮವಾರ ಅಂದರೆ ಅಕ್ಟೋಬರ್ 27 ಹೊತ್ತಿಗೆ ಅಲ್ಲಿನ ನಗರವೊಂದರಲ್ಲಿ ಸೇನೆಯನ್ನು ಅರಸೇನಾ ಪಡೆಗಳು ಸೋಲಿಸಿದ್ವು. ಅಲ್ಲಿಗೆ ಆ ನಗರದಲ್ಲಿ 18 ತಿಂಗಳುಗಳಿಂದ ನಡೀತಿದ್ದ ಸಂಘರ್ಷಕ್ಕೊಂದು ಸಣ್ಣ ಬ್ರೇಕ್ ಬಿತ್ತು. ಅಲ್ಲಿನ ಜನ ಹಬ್ಬ, ಇನ್ನಾದರೂ ನಾವು ನೆಮ್ಮದಿಯಾಗಿರಬಹುದು ಅಂತ ಅಂದ್ಕೋತಾ ಇದ್ರು. ಆದರೆ ಅಷ್ಟೊತ್ತಿಗೆ ಅಲ್ಲಿ ಮತ್ತೆ ಗುಂಡಿನ ಮೊರತ. ಅಲ್ಲಿ ಅರಸೇನಾ ಪಡೆಗಳ ವಿರುದ್ಧ ನಿಲ್ಲೋದಕ್ಕೆ ಅಂತ ಯಾರೂ ಇರಲಿಲ್ಲ. ಹೀಗಿದ್ರು ಗುಂಡಿನ ಸದ್ದು ಕೇಳ್ತಾ ಇರೋದು ಹೇಗೆ ಅನ್ನೋದನ್ನು ನೋಡಿದ ಜನ ಆಘಾತಕ್ಕೀಡಾದರು. ಯಾಕೆಂದರೆ ಅಲ್ಲಿ ಅರಸೇನಾ ಪಡೆಗಳೇ ಆ ನಗರದ ಜನರನ್ನು ಕೊಲ್ತಾ ಹೋಗ್ತಾ ಇದ್ದು. 18 ತಿಂಗಳ ಸಂಘರ್ಷದ ಸಮಯದಲ್ಲಿ ಸೇನೆಗೆ ನೆರವು ಕೊಟ್ಟರು ಅನ್ನೋ ಕಾರಣವನ್ನು ಇಟ್ಕೊಂಡು ಮನೆ ಮನೆಗೂ ನುಗ್ಗಿ ಅನುಮಾನ ಬಂದವರನ್ನು ಪಾಯಿಂಟ್ ಬ್ಲಾಂಕಲ್ಲಿ ಉಡಾಯಿಸಲಾಗ್ತಾ ಇತ್ತು. ಕೆಲವರನ್ನು ರಸ್ತೆಯಲ್ಲಿ ಸಾಲಾಗಿ ಮಲಗಿಸಿ ಗುಂಡಿಡಲಾಗ್ತಾ ಇತ್ತು. ಕೆಲವರ ಹಣೆ ಮೇಲೆ ಬೊಟ್ಟಿಟ್ರೆ ಮತ್ತೆ ಕೆಲವರ ಎದೆ ಹೊಕ್ಕ ಗುಂಡು ಬೆನ್ನನ್ನು ಕ್ಯಾಬೇಜ್ ಮಾಡಿಕೊಂಡು ಹೊರಬರ್ತಾ ಇತ್ತು. ಅಲ್ಲಿನ ಪರಿಸ್ಥಿತಿ ನಿಜಕ್ಕೂ ದಾರುಣ. ಅಂದಹಾಗೆ ಇಷ್ಟೆಲ್ಲ ಸಮಸ್ಯೆಗಳಿಗೆ ಗುರಿಯಾದರೂ ಜಗತ್ತಿನ ಗಮನವನ್ನು ಸೆಳೆಯದೆ ಉಳಿದ ನತದೃಷ್ಟ ನಗರದ ಹೆಸರು ಎಲ್ ಫಶರ್. ಈ ಎಲ್ ಫಶರ್ ಇದೆಯಲ್ಲ, ಇದು ಸೂಡಾನ್ನ ದರ್ಫೋರ್ ರೀಜನ್ನ ರಾಜಧಾನಿ ನಗರ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸೂಡಾನ್. ಇಲ್ಲಿ ಕಾಣ್ತಾ ಇರೋದು ದರ್ಫೋರ್ ಪ್ರಾಂತ್ಯ. ಲಿಬಿಯಾ, ಚಾಡ್, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಹಾಗೂ ಸೌತ್ ಸೂಡಾನ್ಗಳನ್ನು ಗಡಿಯನ್ನಾಗಿ ಹೊಂದಿರೋ ಈ ಪ್ರದೇಶದಲ್ಲಿ ಈಗ ಸೂಡಾನ್ನ ರ್ಯಾಪಿಡ್ ಸಪೋರ್ಟ್ ಫೋರ್ಸ್ ಅಂದರೆ ಅಲ್ಲಿನ ಅರೆಸೇನಾ ಪಡೆಯ ಪ್ರಭಾವ ಹೆಚ್ಚಿದೆ. ಇಷ್ಟಾದರೂ ಈ ಎಲ್ ಫಶರ್ನಲ್ಲಿ ಸೂಡಾನ್ನ ಸೇನೆ ಬೀಡುಬಿಟ್ಟಿತ್ತು. ಹೀಗಾಗಿ ಆ ಸೇನೆಯನ್ನು ಅಲ್ಲಿಂದ ಓಡಿಸಿ ಈ ಪ್ರದೇಶವನ್ನು ಹಿಡಿತಕ್ಕೆ ತಗೊಳ್ಳೋದಕ್ಕೆ ಅರೆಸೇನಾ ಪಡೆಗಳ ನಾಯಕ ಹಮ್ದಾನ್ ದಗ್ಲೋ ಆದೇಶವನ್ನು ಕೊಟ್ಟ. ಅದರಂತೆ ಅಲ್ಲಿ ಸೇನೆ ಹಾಗೂ ಅರೆಸೇನಾ ಪಡೆಗಳ ನಡುವೆ ಹೋರಾಟ ಶುರುವಾಯಿತು. ಈ ಸಂಘರ್ಷದ ಪರಿಣಾಮ ಕಳೆದ 2 ವರ್ಷಗಳಲ್ಲಿ ಅಲ್ಲಿ ಸಹಸ್ರಾರು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ, ಲಕ್ಷಾಂತರ ಮಂದಿ ಊರು ಬಿಟ್ಟಿದ್ದಾರೆ. ಈ ಸಂಘರ್ಷದಲ್ಲಿ ಸಾವನ್ನಪ್ಪಿರೋರ ಪೈಕಿ ಭಾರತೀಯರು ಕೂಡ ಇದ್ದಾರೆ ಅನ್ನೋದು ನಿಜಕ್ಕೂ ವಿಪರ್ಯಾಸ. ಹಾಗೆ ನೋಡಿದರೆ ಒಂದು ಕಾಲದಲ್ಲಿ ಈ ಅರೆಸೇನಾ ಪಡೆಯ ಮುಖ್ಯಸ್ಥ ಮೊಹಮ್ಮದ್ ಹಮ್ದಾನ್ ದಗ್ಲೋ ಹಾಗೂ ಸೇನಾಪಡೆಯ ಮುಖ್ಯಸ್ಥ ಹಾಗೂ ಈಗಿನ ಸೂಡಾನ್ನ ಅಧ್ಯಕ್ಷ ಅಬ್ದೆಲ್ ಫತಾ ಅಬ್ದೆಲ್ ರೆಹಮಾನ್ ಅಲ್ ಬುರ್ಹಾನ್ ಇಬ್ಬರೂ ಕೂಡ ತುಂಬ ಅನ್ಯೋನ್ಯವಾಗಿದ್ದರು. ಪರಸ್ಪರ ಸ್ನೇಹ ಮತ್ತು ಸಹಕಾರವನ್ನು ಹೊಂದಿದ್ರು. ಅದು 2019 ಏಪ್ರಿಲ್ 11 ಅವತ್ತಿಗೆ ಸೂಡಾನ್ನ ರಾಜಧಾನಿ ಕಾರ್ಟೂಮ್ನಲ್ಲಿ ಬೇರೆಯದ್ದೇ ಪರಿಸ್ಥಿತಿ ಕಾಣ್ತಾ ಇತ್ತು. ಸೇನೆ ಮತ್ತು ಅರೆಸೇನಾ ಪಡೆಗಳ ನಡುವೆ ಕಲಹ ಇರಲಿಲ್ಲ. ಅಲ್ ಬುರ್ಹಾನ್ ಮತ್ತು ಹಮ್ದಾನ್ ದಗ್ಲೋ ಇಬ್ಬರು ಒಟ್ಟಾಗಿ ಅವತ್ತು ಸೂಡಾನ್ ಸರ್ಕಾರದ ವಿರುದ್ಧ ಅಲ್ಲಿನ ಅಧ್ಯಕ್ಷ ಒಮರ್ ಅಲ್ ಬಶೀರ್ ವಿರುದ್ಧ ಸೇನಾ ಕ್ರಾಂತಿಯನ್ನು ಮಾಡಿದರು. ಈ ಬಶೀರ್ 1989ರಿಂದ 2019 ಅಂದರೆ ಸತತ 30 ವರ್ಷಗಳ ಕಾಲ ಸೂಡಾನನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದ. 30 ವರ್ಷಗಳ ಅವನ ನಿರಂಕುಶ ಆಡಳಿತದಿಂದ ಜನ ಬೇಸತ್ತಿದ್ರು. ಹೀಗಾಗಿ ಅಲ್ಲಿ ನಾಗರಿಕ ದಂಗೆ ಶುರುವಾಗ್ತಾ ಇತ್ತು. ಆ ಸಮಯವನ್ನು ಬಳಸಿಕೊಂಡು ಸೇನೆ ಅಲ್ ಬಶೀರ್ನ ಆಡಳಿತಕ್ಕೆ ಅಂತ್ಯವನ್ನು ಹಾಡ್ತು. ಸೇನಾ ಮುಖ್ಯಸ್ಥ ಅಲ್ ಬುರ್ಹಾನ್ ಸೂಡಾನ್ನ ಆಡಳಿತದ ಉಸ್ತುವಾರಿಯನ್ನು ವಹಿಸಿಕೊಂಡ. ಅಲ್ಲಿ ಟ್ರಾನ್ಸಿಷನಲ್ ಸಾವರೆಂಟಿ ಕೌನ್ಸಿಲ್ ಸ್ಥಾಪನೆ ಮಾಡಿ
ಆದಷ್ಟು ಬೇಗ ಸುಡಾನ್ನಲ್ಲಿ ಚುನಾವಣೆಗಳನ್ನು ನಡೆಸಿ ಅಧಿಕಾರವನ್ನು ಜನರ ಕೈಗೆ ಕೊಡೋದಾಗಿ ಹೇಳಿ ಆ ಕೌನ್ಸಿಲ್ನ ಚೇರ್ಮನ್ ಆಗಿ ಅಲ್ ಬುರ್ಹಾನ್ ಕೂತ್ಕೊಂಡ. ಆ ನಂತರದಲ್ಲಿ ಆ ಕೌನ್ಸಿಲ್ನ ಉಪಮುಖ್ಯಸ್ಥನ ಸ್ಥಾನಕ್ಕೆ ಅಲ್ಲಿನ ರ್ಯಾಪಿಡ್ ಸಪೋರ್ಟ್ ಫೋರ್ಸ್ನ ಮುಖ್ಯಸ್ಥ ಹಮ್ದಾನ್ ದಗ್ಲೋ ಬಂದು ಕೂತ. ಅಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿದ್ರೂ ಕೂಡ 4 ವರ್ಷಗಳ ಕಾಲ ಆ ದೇಶ ಹಾಗೆ ಈ ಇಬ್ಬರು ಸೇನಾ ನಾಯಕರ ನೇತೃತ್ವದಲ್ಲಿ ಮುನ್ನಡೀತಾ ಬಂತು. ಈ ನಡುವೆ ಪ್ಯಾರಾಮಿಲಿಟರಿ ಪಡೆಗೆ ಇನ್ನು 10,000 ಮಂದಿಯನ್ನ ನೇಮಕ ಮಾಡ್ಕೋಬೇಕು ಅನ್ನೋದು ಹಮ್ದಾನ್ ದಗ್ಲೋನ ಇಚ್ಛೆ ಆಗಿತ್ತು. ಆದರೆ ಅಷ್ಟೊಂದು ಪ್ರಮಾಣದಲ್ಲಿ ಪ್ಯಾರಾಮಿಲಿಟರಿಗೆ ಜನ ಅಂತ ತಗೊಂಡು ಬಿಟ್ರೆ ಅದು ಸೈನ್ಯಕ್ಕಿಂತ ಹೆಚ್ಚು ಸ್ಟ್ರಾಂಗ್ ಆಗುತ್ತೆ. ಹಾಗೇನಾದ್ರೂ ಆದ್ರೆ ಅಧಿಕಾರ ನನ್ನ ಕೈಬಿಟ್ಟು ಹೋಗುತ್ತೆ ಅಂತ ಸೇನಾ ಮುಖ್ಯಸ್ಥ ಅಲ್ ಬುರ್ಹಾನ್ ಆತಂಕಗೊಳ್ಳೋದಕ್ಕೆ ಶುರು ಮಾಡ್ದ. ಹೀಗಾಗಿ 2 ವರ್ಷಗಳ ನಂತರ ಪ್ಯಾರಾಮಿಲಿಟರಿಗೆ ಜನರನ್ನ ಸೇರಿಸ್ಕೊಳ್ಳೋದ್ರ ಬಗ್ಗೆ ಯೋಚಿಸೋಣ ಅಂತ ಅಲ್ ಬುರ್ಹಾನ್ ಹಮ್ದಾನ್ಗೆ ಹೇಳ್ದ. ಇದು ಅಲ್ಲಿ ಇಬ್ಬರ ನಡುವಿನ ಸಂಘರ್ಷಕ್ಕೆ ಕಾರಣ ಆಯಿತು. 2023ರಲ್ಲಿ ಶುರುವಾದ ಈ ಸಂಘರ್ಷ ಸುಡಾನ್ನನ್ನು ಸ್ಮಶಾನವನ್ನಾಗಿ ಬದಲಿಸಿಬಿಟ್ಟಿದೆ. ಒಂದು ಮಹತ್ವಾಕಾಂಕ್ಷೆ ಹಾಗೂ ಒಂದು ಅನುಮಾನದ ಕಾರಣಕ್ಕೆ 2 ಪಡೆಗಳ ಮುಖ್ಯಸ್ಥರ ನಡುವೆ ಶುರುವಾದ ಆ ಸಂಘರ್ಷ ಅಲ್ಲಿ ತೀವ್ರವಾಗ್ತಾ ಹೋಯಿತು. 2 ಪಡೆಗಳು ಅಲ್ಲಿ ತಮ್ಮ ಹಿಡಿತವನ್ನು ಗಟ್ಟಿ ಮಾಡಿಕೊಳ್ಳೋ ಪ್ರಯತ್ನ ಕೇಳಿದ್ವು. ಅದರ ಪರಿಣಾಮ ಕಳೆದ 2 ವರ್ಷಗಳಿಂದ ಅಲ್ಲಿ 2 ಪಡೆಗಳು ಪರಸ್ಪರ ಬಡಿದಾಡ್ತಾ ಇವೆ. ಇಬ್ಬರೂ ನಾಯಕರಿಗೆ ಅಧಿಕಾರದ ದಾಹ ಹೆಚ್ಚಾಗಿದೆ. ವಿಶ್ವ ನಾಯಕರ ಸಂಧಾನಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಸುಡಾನ್ ಒಂದೇ ದೇಶ ಆದರೂ ಅಲ್ಲಿ 2 ಆಡಳಿತಗಳು ನಡೀತಾ ಇವೆ. ದರ್ಪೂರ್ ಪ್ರಾಂತ್ಯದಲ್ಲಿ ಅರೆಸೇನಾ ಮುಖ್ಯಸ್ಥ ಹಮ್ದಾನ್ ದಗ್ಲೋನ ಆಡಳಿತ ಇದ್ರೆ, ಇನ್ನುಳಿದ ಸುಡಾನ್ನಲ್ಲಿ ರಾಜಧಾನಿ ಖಾರ್ಟೂಮ್ನಿಂದ ಸೇನಾ ಮುಖ್ಯಸ್ಥ ಬುರ್ಹಾನ್ ಆಡಳಿತವನ್ನು ನಡೆಸ್ತಾ ಇದ್ದಾನೆ. ಇದರ ಜೊತೆ ಸುಡಾನ್ನ ಆಯಕಟ್ಟಿನ ಜಾಗಗಳ ಹಿಡಿತಕ್ಕಾಗಿ ಸಂಘರ್ಷಗಳು ಮುಂದುವರೆದಿವೆ. ಸದ್ಯಕ್ಕೆ ದರ್ಪೂರ್ ಪ್ರಾಂತ್ಯದಿಂದ ಅರೆಸೇನಾ ಪಡೆಗಳು ಸೇನಾ ಪಡೆಗಳನ್ನ ಹಿಂದಕ್ಕೆ ಸರಿಸುವಲ್ಲಿ ಯಶಸ್ವಿಯಾಗಿದ್ದು, ಅಲ್ಲೀಗ ಸೇನೆಗೆ ನೆರವು ಕೊಟ್ಟರು ಅನ್ನೋ ಕಾರಣಕ್ಕೆ ಸಾರ್ವಜನಿಕರ ಮಾರಣ ಹೋಮವನ್ನ ಮಾಡಲಾಗ್ತಾ ಇದೆ. ಅಲ್ಲಿ ಅರೆಸೇನಾ ಪಡೆಗಳು ನಡೆಸಿರೋ ದೌರ್ಜನ್ಯಗಳನ್ನ ಪ್ರಜಾತಂತ್ರವನ್ನು ಬೆಂಬಲಿಸುವ ಒಂದಷ್ಟು ಮಂದಿ ವಿಡಿಯೋ ಚಿತ್ರೀಕರಣ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹೀಗಾಗಿ ಅರೆಸೇನಾ ಪಡೆಗಳ ಈ ದುಷ್ಕೃತ್ಯ ಜಗತ್ತಿನ ಕಣ್ಣಿಗೆ ಬೀಳ್ತಾ ಇದೆ. ಗೆಳೆಯರೆ, ಸುಡಾನ್ನಲ್ಲಿ ನಡೀತಿರೋ ಸಂಘರ್ಷ ಆಫ್ರಿಕಾದ ದೇಶಗಳಲ್ಲಾಗ್ತಾ ಇರೋ ಸಮಸ್ಯೆಗಳಿಗೊಂದು ಸಣ್ಣ ನಿದರ್ಶನ ಅಷ್ಟೇ. ಅಲ್ಲಿ ತಿನ್ನೋದಿಕ್ಕೆ ಅನ್ನ ಇಲ್ಲ, ಅಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನ ಕೇಳೋರಿಲ್ಲ. ಹೀಗಿದ್ರೂ ಅಲ್ಲಿ ಸಂಘರ್ಷಕ್ಕೆ ಕೊನೆ ಕೂಡ ಇಲ್ಲ. ಭಯೋತ್ಪಾದಕರು, ಡ್ರಗ್ ಮಾಫಿಯಾಗಳ ಕಾಟ ಆದರೂ ಅಲ್ಲಿರುತ್ತೆ, ಅಥವಾ ಸೇನಾ ದಂಗೆಗಳಾದರೂ ಅಲ್ಲಿ ಆಗ್ತಲೇ ಇರುತ್ತವೆ. ಅಲ್ಲಿನ ಅಶಾಂತಿಗೆ ಕಾರಣ ಅಲ್ಲಿನ ಜನಕ್ಕೆ ಯದ್ವಾ ತದ್ವಾ ಸಿಗ್ತಾ ಇರೋ ಆಯುಧಗಳು. ಅದರಲ್ಲೂ ರಷ್ಯಾದ ಆಯುಧಗಳಲ್ಲಿ ತರಕಾರಿ ಥರ ಸೇಲಾಗತ್ವೆ. ಈ ಹಿಂದೆ ಸೌತ್ ಸುಡಾನ್ ಹಾಗೂ ಸುಡಾನ್ ನಡುವೆ ನಡೆದ ಜನಾಂಗೀಯ ಸಂಘರ್ಷದ ಸಮಯದಲ್ಲಿ ಕೂಡ ಈ ಆಯುಧಗಳು ಮಹತ್ವದ ಪಾತ್ರವನ್ನು ವಹಿಸಿದ್ವು. ಈ ಸಂಘರ್ಷದ ಪರಿಣಾಮ 2011ರಲ್ಲಿ ಸೌತ್ ಸುಡಾನ್ನಿಂದ ಬೇರೆ ಆಯಿತು. ಅಲ್ಲಿ ಕ್ರಿಶ್ಚಿಯನ್ ಮೆಜಾರಿಟಿ ಇದ್ದ ಪ್ರದೇಶ ಸೌತ್ ಸುಡಾನ್ ಆದರೆ ಮುಸ್ಲಿಂ ಮೆಜಾರಿಟಿ ಪ್ರದೇಶಗಳು ಸುಡಾನ್ ಹೆಸರಲ್ಲಿ ಹಾಗೆ ಉಳ್ಕೊಂಡವು. ಏನೋ 2 ಜನಾಂಗಗಳು ಬೇರೆ ಬೇರೆ ದೇಶಗಳನ್ನು ಮಾಡಿಕೊಂಡ್ವು, ಇನ್ನು ಮತೀಯ ಗಲಭೆಗಳಲ್ಲಿರೋದಿಲ್ಲ ಅಂತ ಅಂದುಕೊಳ್ಳೋ ಹೊತ್ತಿಗೆ 2 ವರ್ಷಗಳ ಹಿಂದೆ ಅಲ್ಲಿ ಇಬ್ಬರು ಭದ್ರತಾ ಪಡೆಗಳ ಮುಖ್ಯಸ್ಥರ ನಡುವೆ ಕದನ ಶುರುವಾಗಿದೆ. ಅಲ್ಲಿನ ಜನ ಎಷ್ಟು ಹೆದರಿದ್ದಾರೆ ಅಂದರೆ, ಯಾವಾಗ ಯಾರು ಎಲ್ಲಿ ಬಾಂಬ್ ಹಾಕ್ತಾರೋ, ಯಾರು ಗುಂಡು ಹಾರಿಸ್ತಾರೋ, ಯಾರು ಮಹಿಳೆಯರನ್ನ ಹೊತ್ತೊಯ್ತಾರೋ ಅನ್ನೋ ಆತಂಕ ಅವರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಇನ್ನಲ್ಲಿ ಕಿತ್ತಾಡ್ತಾ ಇರೋದು ಮುಸ್ಲಿಮರೇ, ಕೊಲ್ತಾ ಇರೋದು ಮುಸ್ಲಿಮರೇ, ಸಾಯ್ತಾ ಇರೋದು ಮುಸ್ಲಿಮರೇ. ಹಾಗೆ ಅಲ್ಲಿನ ವಾತಾವರಣವನ್ನ ಸಂಪೂರ್ಣವಾಗಿ ಕೆಡಿಸಿರೋ 2 ಪಡೆಗಳ ನಾಯಕರು ಕೂಡ ಸುನ್ನಿ ಪಂಗಡದ ಮುಸಲ್ಮಾನರೇ. ಹೀಗಾಗಿ ಅಲ್ಲಿ ರಾಜಕೀಯ ಮಾಡೋದಕ್ಕೆ ಕೂಡ ಮುಸ್ಲಿಂ ದೇಶಗಳಿಗೆ, ಸೆಕ್ಯುಲರ್ ಪಿಂಡಗಳಿಗೆ ಯಾವ ಅವಕಾಶನೂ ಇಲ್ಲ. ಇಲ್ಲಿ ಯಾರ ವಿರುದ್ಧ ಅವರು ಮಾತಾಡಬೇಕು? ಸೊ ಅರಬ್ ದೇಶಗಳು, ಇರಾನ್, ಟರ್ಕಿ ಯಾರಿಗೂ ಇದು ಬೇಕಾಗಿಲ್ಲ. ಅಲ್ಲಿ ಉಮ್ಮ ಚುಮ್ಮ ಯಾರೂ ಬರ್ತಾ ಇಲ್ಲ. ಇನ್ನು ವಿಶ್ವಸಂಸ್ಥೆ ಈ ಎಲ್ ಫಶರ್ ಬಗ್ಗೆ ಒಂದಷ್ಟು ಕಾಳಜಿಯನ್ನು ತೋರಿಸಿತ್ತು. 2023ರಿಂದ ಅಲ್ಲಿ ನಡೀತಿರೋ ಸಂಘರ್ಷದಲ್ಲಿ ಸುಮಾರು 2,60,000 ಮಂದಿ ಸಿಕ್ಕಾಕೊಂಡಿದ್ದಾರೆ. ಅವರಿಗೆ ಅಗತ್ಯ ನೆರವನ್ನು ಕೊಡೋ ಪ್ರಯತ್ನವನ್ನು ವಿಶ್ವಸಂಸ್ಥೆಯ ನೆರವಿನ ತಂಡಗಳು ಮಾಡಿವೆ. ಆದರೆ ಪರಿಸ್ಥಿತಿಯನ್ನು ಶಾಂತಗೊಳಿಸಿ 2 ಪಡೆಗಳ ನಡುವೆ ಸಂಧಾನ ಮಾಡಿಸಿ ಅಧಿಕಾರ ಹಂಚಿಕೆಗೊಂದು ಸೂತ್ರ ಸಿದ್ಧಪಡಿಸುವ ಕೆಲಸವನ್ನು ಅಲ್ಲಿ ಯಾರೂ ಮಾಡ್ತಾ ಇಲ್ಲ. ಒಟ್ಟಲ್ಲಿ ಸುಡಾನ್ ಮನಕಲುಕುವ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಅಲ್ಲಿ ಶಾಂತಿ ನೆಲೆಸಲಿ ಅಂತ ಹಾರೈಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.